ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೇ ನಾನೇ ನೀನಂತೆ ನೀನಂತೆ. ಹಾಯ್ ಹಲೋ ಅಂತಮಾಜ್ ತಂಗೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ಪ್ರೀತಿಯ ಮನೆ ಮಗಳು ನಾನು ಶುರು ಮಾಡುವ ನಮಸ್ಕಾರಗಳು. ಮನೇಲಿರೋ ಗಂಡಂದ್ರಿಗೆ ಒಂದು ಸಮಸ್ಯೆ. ಹೌಸ್ ವೈಫ್ ಕೇಳೋ ಪ್ರಶ್ನೆಗೆ ಏನ್ ಅಡ್ಗೆ ಮಾಡ್ಲಿ? ಎಲ್ಲಾ ಗಂಡಂದ್ರು ಹೇಳೋ ಉತ್ತರ ಏನಾದ್ರೂ ಮಾಡು. ಆ ಏನಾದ್ರೂ ಅನ್ನೋದನ್ನ ರುಚಿಯಾಗಿ ಹೇಗೆ ಮಾಡಬೇಕು ಅನ್ನೋದನ್ನ ನಮ್ಮ ಅಡುಗೆ ಮನೆಗೆ ಬರುವಂತ ಗೆಸ್ಟ್ ಹತ್ರ ಕೇಳಿ ತಿಳ್ಕೋಬೇಕು ಅಂತ ಇದೀನಿ. ಸೊ ಒಂದು ಒಳ್ಳೆ ಅಡುಗೆಯ ಟೇಸ್ಟ್ ಮಾಡೋಣ. ಇವತ್ತಿನ ಈ ಕಾರ್ಯಕ್ರಮವನ್ನ ಶುರು ಮಾಡೋಣ. ನೀವು ನೋಡ್ತಾ ಇದ್ದೀರಾ, ಇದು ಸನ್ನುದಿಯ ಪ್ರೆಸೆಂಟ್ಸ್ ಅಡುಗೆ ಮನೆ ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲ್ ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SSP ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವರ ಹೆಸರಲ್ಲೇ ಕಿರಿಕ್ ಇದೆ. ಇವರು ಕಿರಿಕ್ ಮಾಡಿ ಕೀರ್ತಿಗೆ ಬಂದ್ರು, ಕೀರ್ತಿಯಿಂದ ಕಿರಿಕ್ ಮಾಡ್ಕೊಂಡ್ರೋ ಗೊತ್ತಿಲ್ಲ ಅನ್ನೋ ಕನ್ಫ್ಯೂಷನ್ ನ ಇವತ್ತು ನಾನು ಅವರನ್ನೇ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಕನ್ನಡದ ಕಂದ ಕಿರಿಕ್ ಕೀರ್ತಿ. ಆಗಲ್ಲ 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 ಆಗಲ್ಲ. ಬನ್ನಿ ಬನ್ನಿ ಬನ್ನಿ. ಕರ್ನಾಟಕದ ಜನತೆಗೆ ಏನು ಮಾಡಿ ತೋರ್ಸಕ್ಕಿದ್ದೀರಾ ಇವತ್ತು? ನುಗ್ಗೆಕಾಯಿ ಬಿರಿಯಾನಿ. ಬಿರಿಯಾನಿನ ಮಡನಲ್ಲಿ ಚಿಕನ್ ಯಾಕೆ ಮಾಡಬೇಕು? ಹೌದು, ವೆಜ್ ತಿನ್ನೋರು ನುಗ್ಗೆಕಾಯಿಲು ಮಾಡ್ಲಿ ಅಂತ ಅಗಿದು ಉಗಿಯಲು ಒಂದು ನುಗ್ಗೆಕಾಯಿ ಬಿರಿಯಾನಿ. ಹೌದಾ? ಅಡಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಮೊದಲು ಒಂದು ಕುಕ್ಕರ್ ಅನ್ನ ಕೊಟ್ರೆ. ಕುಕ್ಕರ್ ಬೇಕಾ? ಕುಕ್ಕರೇ. ನೀವು ಕುಕ್ಕರ್ ಕೇಳ್ತಿದ್ದಂಗೆ ಕುಕ್ಕೆ ಬಿಡ್ತೀನಿ ನೋಡಿ. ಚಂದದ ಕುಕ್ಕರ್ ಇದೆ ನನ್ನ ಅಡುಗೆ ಮನೆಯಲ್ಲಿ. ಅಡಿಗೆ ಮನೆಗೆ ಹೋಸ್ಟ್ ಯಾರು ಅಂದ್ರೆ ನಯನ ಅಂದ್ರು. ಅಡುಗೆ ಮನೆ ಗೋಸ್ಟ್ ಯಾರು ಅಂದ್ರೆ ಕೀರ್ತಿ ಅಂದ್ರು. ಕೀರ್ತಿ ಅಣ್ಣ, ಅದೆಲ್ಲ ನನ್ ಕೆಲ್ಸ. ನನ್ನ ಅಡುಗೆ ಮನೆಯಲ್ಲಿ ನನ್ನ ಅಡಿಗೆಗೆ ನಾನು ಹೆಚ್ಚೋದು ಗೊತ್ತು ಬಿಡು. ಬೆಂಕಿಯಾಚಾರಲ್ಲಿ ಫೇಮಸ್ ಅಂತ. ಎಣ್ಣೆ ಕೊಡಿ. ಏನ್ ಕೊಡಿ ಅಂದ್ರೆ ಅಡಿಗೆ ಎಣ್ಣೆ ಕೊಡಿ. ಅಡಿಗೆ ಎಣ್ಣೆ ಕೊಡಿ. ಫ್ರೀಡಮ್ ಆಯಿಲ್ ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಬಿಡು ಸಾಕು. ಒಂದು 1.5 ಇಂಚಷ್ಟು ಚಕ್ಕೆ ಹಾಕೊಂಡಿದೀನಿ. ಓಕೆ. ಏಲಕ್ಕಿ ಒಂದ್ 4 ಹಾಕೊಳ್ಳೋಣ. ಓಕೆ. ಲವಂಗ ಒಂದ್ 4-5 ಹಾಕೊಳ್ಳೋಣ. ಕೀರ್ತಿ ಅಣ್ಣ, ಮನೇಲಿ ಏನಾದ್ರು ಮಾಡಿದ್ಯಾ ಇದನ್ನ? ತಿಂದ್ಬಿಟ್ಟು ಆಮೇಲೆ ಹೇಳವ, ಯಾಕೆ ಸುಮ್ಮನೆ ತಿಂದ್ಬಿಟ್ಟು ಆಮೇಲೆ ಹೇಳತ್ತಾನೆ ಇಲ್ದೆ ಹೋಗ್ಬಿಟ್ರೆ ಆಯ್ತಾ. ಆಮೇಲೆ ಚಕ್ರಮುಗ್ಗು, ಕಲ್ಲು, ಅನನಸು ಇಷ್ಟ ಹಾಕೊಂಡು ಇದ್ರ ಜೊತೆಗೆ ಒಂದ್ ಸ್ವಲ್ಪ ಸೋಂಪು ಹಾಕೊಂಡು ಎಷ್ಟೆಷ್ಟು ಅಂತ ಹೇಳೋದೆಲ್ಲ ಸುಮ್ಮನೆ ಒಂದ್ ಕೈ ಹೇಳ್ತೇನಾ? ಕೈ ಎಳ್ತೀಸಿ ಎಲ್ಲ ಕೈ ಎಳ್ತಲ್ಲಿ ಇರ್ಬೇಕು ಆಯ್ತಾ. ಈಗ ಇದು ಹಾಕ್ತಿದ್ದಂಗೆನೆ ಬಿರಿಯಾನಿ ಎಲೆ ಬೇಕಾದ್ರೆ ಇಲ್ಲೇ ಹಾಕೊಂಡ್ಬಿಟ್ರೆ, ಒಣಗಿರೋ ಬಿರಿಯಾನಿ ಎಲೆ ಇಲ್ಲೇ ಹಾಕೊಳ್ಳಿ. ಪಲಾವ್ ಎಲೆ ನಾವು ನಾನ್ ವೆಜ್ನವರು ಹಾಗಾಗಿ ಬಿರಿಯಾನಿ ಎಲೆ ಅಂತೀವಿ. ಬಿರಿಯಾನಿ ಎಲೆ ಈಗಲೇ ಹಾಕೊಂಡ್ರೆ, ಒಣಗಿರೋದಾದ್ರೆ ಹಸಿ ಬಿರಿಯಾನಿ ಪಲಾವ್ ಎಲೆ ಬರುತ್ತೆ. ಅದಾದ್ರೆ ಆಮೇಲೆ ಲಾಸ್ಟ್ ಲಾಸ್ಟ್ ಇಷ್ಟ ಆದ್ಮೇಲೆ ಈಗ ನಮ್ಗೆ ಮುಂದಿನ ಐಟಮು ಈರುಳ್ಳಿ. ಬಾಳ ಇಲ್ಲದೆ ಯಾವ್ದಾದ್ರು ಉಂಟೆ ಅಂತ ಕೇಸರಿ ಬಾತ್ ಆಗುತ್ತೆ. ಕೇಸರಿ ಬಾತ್ ಈ ಈರುಳ್ಳಿ ಹುರ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಕೆಂಪಗಾಗುತ್ತಂತೆ. ಬೇಗ ಕೆಂಪಗಾಗುತ್ತೆ. ಈಗ ಮೆಣಸಿನ್ಕಾಯಿನ ಸ್ವಲ್ಪ ಹಾಕೊಂಡು ಹುರ್ಕೊಳ್ಳೋ ಕಾರ್ಯಕ್ರಮ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಟೊಮ್ಯಾಟೊ ಇದ್ರಲ್ಲಿ ಒಂದು 3 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ನನ್ಗೆ ತುಂಬಾ ವರ್ಷದಿಂದ ಕೇಳ್ಬೇಕು ಅಂತ, ಈ ಕಿರಿಕ್ ಅನ್ನೋ ಟೈಟಲ್ ಕೀರ್ತಿ ಜೊತೆಗೆ ಹೆಂಗ್ ಅಂಟ್ಕೋತು ಅಂತ. ನಾನೊಂದು FM ಅಲ್ಲಿ RJ ಆಗಿದ್ದೆ. RJ ಆಗಿದ್ರ? ಒಂಜೇನೆ ತಡ್ಕೊಳಕ್ ಆಗ್ತಿಲ್ಲ ಸಖತ್ತಾಗಿ ಮಾಡ್ತಾನೆ. ಈಗ ಇದಕ್ಕೆ ಒಂದಿಷ್ಟು ಕೊತ್ತಂಬರಿ. ಓಕೆ, ಎಷ್ಟು ಹಾಕೊಳ್ಳೋಣ? ಇದೆ, ಇದರಲ್ಲಿ ಜಾಸ್ತಿನೇ ಇದೆ. ನಮ್ಗೆ ಎಷ್ಟು ಬೇಕಷ್ಟು, ಅಷ್ಟು ರೈಸಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳೋಣ. ತೋರಿಸ್ತೀನಿ. ಸ್ವಲ್ಪ ಪುದೀನ, ಒಳ್ಳೆ ಘಮ ಘಮ ಬರ್ಲಿ. ಕಿರಿಕ್ ಅಂತ ಹೆಂಗ್ ಬಂತು ಅಂತ ಅದನ್ನ ನಾನು RJ ಆದಾಗ ಗೊತ್ತಲ್ಲ, ಅದಕ್ಕೆ ಹಿಂದೆ ಮುಂದೆ ಹೆಸರಿಡ್ತಾರೆ. ಪಟಾಕಿ ಶ್ರುತಿ, ರ್ಯಾಪಿಡ್ ರಶ್ಮಿ ಅಂತೆಲ್ಲ ಇಡ್ತಾರಲ್ಲ, ಹಂಗೆ ನನ್ನ ಶೋ ಇದ್ದಿದ್ದು ಕಿರಿಕ್ ಮಾಡೋ ಶೋ. ಹಂಗಾಗಿ ನನ್ನ ಕಿರಿಕ್ ಕೀರ್ತಿ ಅಂತ ಕರೆದ್ರು. ಇಷ್ಟು ಹುರ್ಕೊಳಕ್ ಹಾಕಿದ್ಮೇಲೆ ಈಗ ಇದ್ರೊಳಗೆ ಹೋಗುತ್ತೆ ನುಗ್ಗೆಕಾಯಿ. ಹುರ್ಕೊಳ್ಳೋಣ ಸ್ವಲ್ಪ. ಧನಿಯಾ ಪುಡಿ ಒಂದ್ರ ಮೇಲೆ 1/4 ಚಮಚ ಹಾಕ್ತೀನಿ, ಯಾಕಂದ್ರೆ ರೈಸ್ ಬರೀ 3/4 ಲೋಟ ಇರೋದು. ಗರಂ ಮಸಾಲ, ಈಗ ಜೀರಿಗೆ ಪುಡಿ ಇದೆ ಒಂದು 1/2 ಚಮಚದಷ್ಟು. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಬಿರಿಯಾನಿ ಮಸಾಲ ಕೊಟ್ರೆ ಚೆನ್ನಾಗಿರುತ್ತೆ. ಬಿರಿಯಾನಿ ಮಸಾಲ ಸೂಪರ್. ಇವತ್ತು ನಮ್ಮ ಆಹಾರ ಅವರ ಡಿಶ್ ಆಫ್ ದ ವೀಕ್ ಅಲ್ಲಿ ನಾವು ಬಳಸ್ತಾ ಇದ್ದೀವಿ ನಮ್ಮ ಬಿರಿಯಾನಿ ಪೌಡರ್. ನಮ್ಮ ಆಹಾರ ಅವ್ರದ್ದು, ಬನ್ನಿ ತಗೊಂಬರೋಣ.
ಕೀರ್ತಿ ಅಣ್ಣ, ಇನ್ನು ಅಡುಗೆಗೆ ಬಳಸ್ತಾ ಇರುವಂತ ನಮ್ಮ ಆಹಾರ ಅವರ ಬಿರಿಯಾನಿ ಪೌಡರು. ಆಹಾರ ಮಾಡಲು ಆಹಾರ. ಎಸ್, ಡಿಶ್ಗೆ ನೀನ್ ಬಳಸ್ಬಿಟ್ಟು ಆಮೇಲೆ ನಂಗೆ ಹೇಳು ಹೆಂಗಿರತ್ತೆ ಅಂತ. ಓಕೆ, ಆಹಾರ ಬಿರಿಯಾನಿ ಪೌಡರ್ ಒಂದು ಇವಾಗಲ್ಲ, ಅಡ್ಗೆ ಆದ್ಮೇಲೆ ಮಾತಾಡ್ತೀನಿ ನಾನು. ಅವಾಗ ನೀನೇ ಹೇಳು. ಮಾತಾಡು, ನೀನ್ ನೋಡು. ಛೇ, ಯಪ್ಪ ಅನ್ಬಿಡ್ತೀಯ. ನಮ್ಮ ಆಹಾರ ಅವರ ಬಿರಿಯಾನಿ ಮಸಾಲೆ ಪೌಡರ್ ಇದು ಕ್ರಿಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಮತ್ತೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ನ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಒಂದ್ಸತಿ ಅಂತ ತಗೊಂಡ್ರೆ ಆನಂದಿಸಿದ್ರೆ ಅವಾಗ ನೀನೇ ಹೇಳ್ತೀಯ ಆಹಾ ಅಂತ. ಆಹಾರ. ಈಗ ಮೆಣಸಿನ್ಕಾಯಿ ಹಾಕೊಂಡಿದೀವಿ, ಹಸಿಮೆಣಸು. Okay. ಅದ್ರ ಜೊತೆಗೆ ಖಾರ ಬೇಕು ಒಂಚೂರು. Okay. ಚೂರು ಎಷ್ಟ್ ಇದು ಹಾಕೊಳ್ಳೋಣ? ಒಂದ್ ಚಮಚ ಅಷ್ಟೇ. ಅಚ್ಚ. ಅರ್ಶಿನ ಪುಡಿ ಒಂಚೂರು ಹಾಕೋತೀವಿ, ಒಂದು ಅರ್ಧ ಚಮಚದಷ್ಟು ಅಷ್ಟೇ. ಇಷ್ಟ ಆದ್ರೆ ಮಸಾಲೆಗಳ ಕೆಲಸ ಮುಗೀತು. ಇದ್ರ ಜೊತೆಗೆ ಈಗ ಹುರ್ಕೊಳ್ಳೋತ್ತಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಚಮಚ ಪ್ಲಸ್ ಇನ್ನೊಂದು ಸ್ವಲ್ಪ ಇದೆ ಕೊಡರ ಅಷ್ಟು ಹಾಕ್ಬಿಡ್ತೇನೆ. ಹಾಕ್ಬಿಟ್ರೆ ಇವಾಗ ಕೆಲಸ ಪ್ರಾರಂಭಿಸಬೇಕು. ಎಷ್ಟು ಹಾಕೋಣ? ಮೊಸರು ಒಂದು 3 ಚಮಚ ಹಾಕೊಂಡಿದ್ರಿ. ಚಮಚ ಉಪ್ಪು, ಕಲ್ಲುಪ್ಪು. ಕಲ್ಲುಪ್ಪು. ಓಕೆ, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಸ್ಟಾರ್ಟಿಂಗ್ ಅಲ್ಲಿ ಈರುಳ್ಳಿ ಹುರ್ಕೋಬೇಕಾದ್ರೆ ಸ್ವಲ್ಪ ಹಾಕೊಂಡಿದೀನಿ. ಹಾಗಾಗಿ ಈಗ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು. ಆಮೇಲೆ ನೀರು ನೋಡ್ಕೊಂಡು ಹಾಕೊಳ್ಳೋಣ. ಈಗ ದಯವಿಟ್ಟು ನಮ್ಗೆ ನೀರು ಕೊಡಿ. 1 ನಿಮಿಷ ನೋಡ್ಕೊಂಡು ಹಾಕು. ಒಯ್ದು ಬಿಟ್ಟಿಯಾ? ನನಗೆ ಹೇಳ್ಬೇಡ, ನೀನ್ ನೋಡು ಎಷ್ಟು ಹಾಕ್ಬೇಕು. ಹಾಕು. ಇಷ್ಟಿದೆ ರೈಸು. ಹಾಕಿದ್ರೆ ಡಬಲ್. ಸಾಕು. ಇದಕ್ಕೀಗ ಅಕ್ಕಿ ಹಾಕುವ ಸಮಯ. ಸಾಕು ಅಂದ್ರೆ ಯಾವ್ದು ಸಾಕು? ಇದು ಬೆಂದಿದ್ ಸಾಕು. ಸಾಕು ಅಂತನಾ? ಹಂಗೆ ಆಯ್ತು. ಇವಾಗ ಇದನ್ನ ಮುಚ್ಚುವ ಕೆಲಸ. 2 ಅದ್ಭುತವಾದ ಸೀಟಿ ಹೊಡೆದಿದೆ ಅದೀಗ. ಓಕೆ, ಯಾಬಾ. ಹಾಕುವುದೇ? ಓಹೋ, ಬಾಕ್ಸಿಗೆ ಮಗನ್ಗೆ ಹೆಂಗೆ ಎಷ್ಟು ನೀಟಾಗಿ ಮತ್ತೆ? ಟಿಫನ್ ಬಾಕ್ಸ್ ಪ್ಯಾಕ್ ಮಾಡ್ತಾರೋ ಹಂಗೆ ಬೋರೋಸಿಲ್ ಅವರ ಅದ್ಭುತವಾದ ಟಿಫನ್ ಬಾಕ್ಸ್ ನನಗೆ ಪ್ಯಾಕ್ ಮಾಡ್ತಾ ಇದಾರೆ. ತಗ ನುಗ್ಗೆಕಾಯಿ ಬಿರಿಯಾನಿ. ಓಕೆ, ಸೊ ನೋಡಿದ್ರಲ್ಲ, ಇವತ್ತು ನಮ್ಮ ಕೀರ್ತಿ ಅವರು ನಮ್ಗೆ ಬೋರೋಸಿಲ್ ಅವರ ಗ್ಲೋರಿ ರೌಂಡ್ ಟಿಫನ್ ಬಾಕ್ಸ್ ಅಲ್ಲಿ ಅದ್ಭುತವಾದ ಬಿರಿಯಾನಿನ ಮಾಡ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು ಕೀರ್ತಿ ಅಣ್ಣ. ಗ್ಲೋರಿ ರೌಂಡ್ ಲಂಚ್ ಬಾಕ್ಸ್ ಲ್ಯಾವೆಂಡರ್ ಜೊತೆಗೆ ಎಲ್ಲೇ ಇದ್ರು ಬಿಸಿ ಬಿಸಿ ತಾಜಾ ಊಟದ ಸವಿಯನ್ನ ಅನುಭವಿಸಿ. ಮೈಕ್ರೋವೇವ್ ಸೇಫ್ ಆಗಿದ್ದು ನಿಮ್ಮ ಊಟವನ್ನ ತ್ವರಿತವಾಗಿ ಮತ್ತು ಸುಲಭವಾಗಿ ಬಿಸಿ ಮಾಡಬಹುದು. ಅತ್ಯುತ್ತಮ ಗುಣಮಟ್ಟದ ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ನಿಂದ ತಯಾರಿಸಿದ್ದು ಬಾಳಿಕೆ ಮತ್ತು ಸುರಕ್ಷತೆಯ ಪರಿಪೂರ್ಣ ಸಂಯೋಜನೆ ಆಗಿದೆ. ನಾನ್ ರಿಯಾಕ್ಟಿವ್ ಮಟೀರಿಯಲ್ ಆಗಿರೋದ್ರಿಂದ ಆಹಾರದ ರುಚಿ ಮತ್ತು ಗುಣಮಟ್ಟ ಹಾಗೆ ಉಳಿಯುತ್ತೆ. ಸಂಪೂರ್ಣ ಸ್ಪಿಲ್ ಪ್ರೂಫ್ ಡಿಸೈನ್ ಹೊಂದಿದ್ದು ಸಾಂಬಾರ್, ದಾಲ್ ಅಥವಾ ಇತರೆ ದ್ರವ ಆಹಾರಗಳನ್ನ ಯಾವುದೇ ಸೋರಿಕೆ ಇಲ್ಲದೆ ಕೊಂಡೊಯ್ಯಬಹುದು. ಸ್ಟೈಲಿಶ್ ಮತ್ತು ಸುಲಭವಾಗಿ ತೊಳೆಯಬಹುದಾದಂತಹ ವಾಷಬಲ್ ಕ್ಯಾರಿ ಬ್ಯಾಗ್ ಜೊತೆಗೆ ಬರುತ್ತದೆ. ಇದು ನಿಮ್ಮ ದಿನನಿತ್ಯದ ಬಳಕೆಗೆ ಮತ್ತಷ್ಟು ಅನುಕೂಲಕ್ಕೆ ಮತ್ತು ಆಕರ್ಷಣೆ ನೀಡುತ್ತೆ. ಇವಾಗ ಸ್ಕೂಲಲ್ಲಿ ಮಕ್ಕಳು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಓಪನ್ ಮಾಡ್ತಾರಲ್ಲ, ಹಂಗ್ ಮಾಡ್ತೀವಿ. ವಾವ್, ಏನ್ ಮಾಡಿದಾರೆ ನಿಮ್ ಮನೇಲಿ ಇವತ್ತು? ನುಗ್ಗೆಕಾಯಿ ಬಿರಿಯಾನಿ. ಓಕೆ, ನಮ್ಮ ಮಮ್ಮಿ ನಿಂಗೂ ಒಂದ್ ಬಾಕ್ಸ್ ಕೊಡಕ್ ಹೇಳಿದ್ದಾರೆ. ಹೌದಾ? ಥ್ಯಾಂಕ್ಸ್ ಹೇಳ್ಬಿಡಿ ನಿಮ್ಮ ಅಮ್ಮಗೆ. ನೋಡ್ದಾ ಸಖತ್ತಾಗಿದೆ. ಖಾರವಾಗಿ ಅಣ್ಣನ ಕೈ ಚಳಕ ಸೂಪರ್. ಇದರ ಜೊತೆಗೆ ನಮ್ಮ ಆಹಾರ ಅವರ ಬಿರಿಯಾನಿ ಪೌಡರ್ ಸೇರಿ ಇಲ್ಲ, ನಾನು ಟ್ರೈ ಮಾಡ್ಬೇಕು. ಬಿಕಾಸ್ ಯೂಶುವಲಿ ಇಂದ ಡಿಫ್ರೆಂಟ್ ಟೇಸ್ಟ್ ಅಲ್ವಾ? ಹೌದು. ಜೊತೆಗೆ ನಮ್ಮ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಸೇರಿ ಇದೊಂಥರ ಹೆಲ್ದಿ ಫುಡ್ ಆಗಿದೆ ಅಲ್ವಾ? ಮತ್ತೆ ಯಾರಿಗೆಲ್ಲ ನಾನ್ ವೆಜ್ ಬಿರಿಯಾನಿ ತಿನ್ನಕ್ ಆಗಲ್ಲ, ಬಟ್ ಬಿರಿಯಾನಿ ಅಂದ್ರೆ ಇಷ್ಟ ಅನ್ನೋರು ಮಾಡ್ಬೋದು. ಇವತ್ತಿನ ನಮ್ಮ ಡ್ರಮ್ ಸ್ಟಿಕ್ ಬಿರಿಯಾನಿಗೆ ನನ್ನ ಕಡೆಯಿಂದ ನುಗ್ಗೆಕಾಯಿ ಬಿರಿಯಾನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ, ಕಲ್ಲು ಹೂವು, ಅನಾನಸ್ ಹೂವು, ಸೋಂಪು, ಪಲಾವ್ ಎಲೆ, 1 ಕಪ್ ಉದ್ದಗೆ ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿಕೊಳ್ಳಿ. ಈಗ ಸ್ವಲ್ಪ ಹಸಿ ಮೆಣಸಿನಕಾಯಿ, ಅರ್ಧ ಕಪ್ ಹೆಚ್ಚಿದ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಕೈಯಾಡಿಸಿ. ನಂತರ ಕತ್ತರಿಸಿದ ನುಗ್ಗೆಕಾಯಿ, 1.5 ಚಮಚ ಧನಿಯಾ, ಅರ್ಧ ಚಮಚ
ಗರಂ ಮಸಾಲ, ಅರ್ಧ ಚಮಚ ಜೀರಿಗೆ, 2 ಚಮಚ ಬಿರಿಯಾನಿ ಪೌಡರ್, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ, 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿಯಿರಿ. ಈಗ 3 ಚಮಚ ಮೊಸರು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, 2 ಗ್ಲಾಸ್ ನೀರು, 1 ಕಪ್ ಅಕ್ಕಿ ಸೇರಿಸಿ ಕೈಯಾಡಿಸಿ. ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸಿಕೊಂಡರೆ ರುಚಿಯಾದ ನುಗ್ಗೆಕಾಯಿ ಬಿರಿಯಾನಿ ಸವಿಯಲು ಸಿದ್ಧ. ಗುರು ನೀನ್ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಗೊತ್ತೇ ಇರಲಿಲ್ಲ. ಇವಾಗ ಇದನ್ನ ತಿಂತಾ ಇರ್ತೀವಿ, ಖಾಲಿ ಆಗೋಷ್ಟೊತ್ತಿಗೆ ಇನ್ನೊಂದೇನಾದ್ರು ಪ್ಲಾನ್ ಮಾಡು. ಯೂಶಲಿ ವೆಜ್ ತಿನ್ನೋರು ಒಂದು ಐಟಮ್ನ ಬಹಳ ಅವಾಯ್ಡ್ ಮಾಡ್ತಾರೆ, ಏನು? ಹಾಗಲಕಾಯಿ. ಆಯ್ತಾ? ನೋಡ್ದಾ, ಇದೇ ಪ್ರಾಬ್ಲಮ್. ಹಾ. ಎಷ್ಟು ಒಳ್ಳೇದಂದ್ರೆ ಆರೋಗ್ಯಕ್ಕೆ ಅದು. ಬಟ್ ಅದು ಕಹಿ ಅಲ್ವಾ ಅಣ್ಣ? ಕಹಿನೇ, ಕಹಿ ಹಿಂಡಿ ಕಹಿ ತೆಗೆದು ಅದನ್ನ ಅಷ್ಟು ಚೆನ್ನಾಗಿ ಮಾಡಬೇಕು. ಹಾ, ಅದು ಚಂದ. ಸೊ ದೇರ್ ಇಸ್ ಅ ಪ್ರೋಸೆಸ್. ಹಂಗಾರೆ ಅದನ್ನ ಸೈಡಿಗೆ ಇಟ್ಬಿಡ್ಲಾ? ತಿಂತಾ ಇರೋ ಅಷ್ಟೊತ್ತಿಗೆ ಅದನ್ನ ಹಾಗಲಕಾಯಿ ಗೊಜ್ಜು ರೆಡಿ ಮಾಡ್ಬಿಡ್ತೀನಿ. ವಾಕೆ ಸ್ಟಾರ್ಟ್ ಮಾಡಕ್ ಒಂದು ಪ್ಯಾನು. ನೆಕ್ಸ್ಟ್ ಹುರಿದುಕೊಳ್ಳುವ ಕಾರ್ಯಕ್ರಮ. ಈಗ ಆಲ್ರೆಡಿ ಸ್ವಲ್ಪ ಹುರಿದು ಇಟ್ಟಿರೋದು, ಆದ್ರೂ ಇನ್ನೊಂದ್ಸಲ ಇದ್ರ ಜೊತೆ ಗುಡ್ಕೊಳ್ಳೋಣ. ಪೌಡ್ರಿಗೆ ಇದೊಂದು ಸಣ್ಣ ಮಸಾಲೆ ಮಾಡ್ಕೋಬೇಕು. ಓಕೆ. ಉದ್ದಿನಬೇಳೆ, ಕಡಲೆಬೇಳೆ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರಿದುಕೊಳ್ಳುವ ಕಾರ್ಯಕ್ರಮ. ಬಿಳಿ ಎಳ್ಳು ಒಂದು 2 ಚಮಚದಷ್ಟು. ಸಣ್ಣ ಚಮಚ ಆಗಿದೆ, ನಾನು ಸ್ವಲ್ಪ ಸೇರಿಸ್ತೀನಿ. ಜೀರಿಗೆ ಒಂದು 3/4 ಚಮಚ. ಆಮೇಲೆ ಧನಿಯಾ ಪುಡಿ. ಧನಿಯಾ ಪುಡಿ ಅಲ್ಲ, ಇದು ಧನಿಯಾ ಪುಡಿನೂ ಹಾಕೋಬಹುದು ಬೇಕು ಅಂದ್ರೆ. ಜೊತೆಗೆ ಬ್ಯಾಡಗಿ ಬಣ್ಣಕ್ಕೆ 4-5 ಬ್ಯಾಡಗಿ, ಖಾರಕ್ಕೆ ಒಂದು 4 ಮೆಣಸು. ಇದನ್ನ ಮತ್ತೊಂದು ಸ್ವಲ್ಪ ಹೊತ್ತು ಹುರಿದುಕೊಳ್ಳಬೇಕು. ಸೊ ಇವತ್ತು ನಾನು ಒಂದು ವಾಕ್ಯದ ಪ್ರಶ್ನೆ ಕೇಳ್ತೀನಿ, ನೀವು ಎಷ್ಟು ವಾಕ್ಯದ ಉತ್ತರ ಬೇಕಾದ್ರೂ ಹೇಳ್ಬೋದು. ಹೇಳಿ. ಪ್ರೀತಿ ಪ್ರೇಮ ಹೆಂಗಸರು? 3 ಬೇಡ ಸದ್ಯಕ್ಕೆ, ನಿಮಗೆ 3 ಬೇಡ. ಫ್ಯಾಮಿಲಿ, ಮಕ್ಕಳು, ಜೀವನ. ಕುಟುಂಬ ಅಂದ್ರೆ ಕೇವಲ ಕೆಲವೇ ಸಂಬಂಧಗಳಿಗೆ ಸೀಮಿತ ಅಲ್ಲ ನನಗೆ. ಫ್ಯಾಮಿಲಿ ಅಂದ್ರೆ ಅದರಲ್ಲಿ ಬಹಳ ಬೇರೆ ಬೇರೆ ಕನೆಕ್ಷನ್ಸ್ ಇದಾವೆ. ಸೊ ಅದು ನನಗೆ ತುಂಬಾ ಇಂಪಾರ್ಟೆಂಟ್. ನನ್ನ ಲೈಫಲ್ಲಿ ಫ್ಯಾಮಿಲಿ ಇಸ್ ಮೋಸ್ಟ್ ಪ್ರಿಯಾರಿಟಿ ನನಗೆ. ನಮ್ಮ ಜೀವನೋತ್ಸಾಹನೇ ಮಕ್ಕಳು. ನಾನು ಅದೇ ಹೇಳ್ತೀನಿ, ಲೈಫಲ್ಲಿ ತುಂಬಾ ಕೆಟ್ಟ ನಿರ್ಧಾರಗಳನ್ನು ಮಾಡಿದ್ದೇನೆ, ಆದ್ರೆ ಆ ನಿರ್ಧಾರವನ್ನ ಕಡೆಯ ಕ್ಷಣದಲ್ಲಿ ಇಲ್ಲ ನಾನು ನಿರ್ಧಾರ ಮಾಡಬಾರ್ದು ಅಂತ ನಾನು ತಪ್ಪಿಸಿದ್ದು ನನ್ನ ಮಗನ ನೆನಪು. ಅದು ಮಕ್ಕಳು. ಜೀವನ ಅಂದ್ರೆ ಅದೊಂಥರ ಹಾರ್ಟ್ ಬೀಟ್ ಇದ್ದಂಗೆ. ಮೇಲೋಗ್ಬೇಕು, ಕೆಳಗಿಳಿಬೇಕು, ಮೇಲೋಗ್ಬೇಕು, ಕೆಳಗಿಳಿಬೇಕು, ಮೇಲೋಗ್ಬೇಕು, ಕೆಳಗಿಳಿಬೇಕು. ಫ್ಲಾಟ್ ಆದ್ರೆ ಸತ್ತಂಗೆ, ಮೇಲೋದ್ರು ಸತ್ತಂಗೆ, ಕೆಳಗಿಳಿದ್ರು ಸತ್ತಂಗೆ. ಮೇಲೆ ಕೆಳಗೆ ಹೋಗ್ತಾರೆ. ಪ್ರತಿ ರೋಡಲ್ಲಿ ಹಂಪ್ ಇರಬೇಕು. ಲೈಫ್ ಇಸ್ ಹಾರ್ಟ್ ಬೀಟ್. ಹೋಗ್ತಾ ಇರೋದು ಬರ್ತಾರೆ. ತಿರಿ ಮಾಡ್ಬೇಕಾ? ಕೀರ್ತಿಯನ್ನ ಮಾಡ್ತಾರೋ ಹಾಗಲಕಾಯಿ ಗೊಜ್ಜಿಗೆ ನಾವು ಬೆಳೆಸ್ತಾ ಇದೀವಿ ನಮ್ಮ ಬೋರೋಸೆಲ್ ಅವರ ಪವರ್ಫುಲ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ತರಕಾರಿನ ಫೈನ್ ಪೌಡರಾ? ಫೈನ್ ಪೌಡರ್ ನೋಡೋಣ. ಎಕ್ವಾ ತಕ್ವಾ ಹಿಂಗಾಗಿದೆ. ಯಾವ ಇವೆಲ್ಲ ಮಿಕ್ಸಿಗಳು? ಏಕೆ ರುಬ್ತಾವಲ್ಲ ಇವು? ಚೆನ್ನಾಗಿ ರುಬ್ಬಿದ್ಯಾ? ಸೂಪರ್ ಎಲ್ಲ ನಮ್ಮನೇಲಿ ಹಾಕೊಂಡು ರುಬ್ಬೇಕು. ಆಯ್ತಾ ಅಂತ 5 ಸಲ ತೆಗಿಬೇಕು. ನೋಡಿದ್ರಾ? ಒಂದೇ ಸರಿಗೆ ಈ ಹಂಗೆ. ಇದೇನ್ ಬೋರೋಸಿಲ್ ಅವರು ಬಾಕ್ಸು ಮಿಕ್ಸಿ ಎಲ್ಲ ಮಾಡ್ತಾರೆ? ಫ್ರೀಡಮ್ ಆಯಿಲ್ ಕೊಡ್ತೀರಾ ನಮ್ಗೆ ಒಂಚೂರು? ಇವತ್ತಿನ ಹಾಗಲಕಾಯಿ ಗೊಜ್ಜು ಮಾಡೋದಕ್ಕೆ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಈಗ ಈ ಹಾಗಲಕಾಯಿ ಇದೆಯಲ್ಲ, ಇದನ್ನ 2 ರೌಂಡ್ ತೊಳೆದು ಒಂದು 25-30 ನಿಮಿಷ ನೆನೆಸಿಟ್ಟು ಅದನ್ನ ಹಿಂಡಿ, ಅಂದ್ರೆ ಕಹಿ ಹೋಗೋತ್ರ ಹಿಂಡಿ ಇದೆಯಲ್ಲ, ಇದು ಸೆಂಟ್ರಲ್ಲಿ ಇದರಲ್ಲಿ ಬೀಜಗಳಿರ್ತವೆ. ಅದು ತುಂಬಾ ಎಳೆದಿದ್ರೆ ಪರವಾಗಿಲ್ಲ, ಬಟ್ ಬಲ್ತಿದ್ರೆ ಇಡಬಾರ್ದು, ಕಹಿ ಆಗುತ್ತೆ. ಅದಕ್ಕೆ ನೀಟಾಗಿ ಅದನ್ನೆಲ್ಲ ತೆಗೆದು ಈಗ ಎಣ್ಣೆಯಲ್ಲಿ ಅದನ್ನ ಹುರ್ಕೊಳ್ಳೋ ಕಾರ್ಯಕ್ರಮ. ಮನೇಲೂ ಹಿಂಗೆ ಚಕ ಚಕ ಅಂತ ಅಡಿಗೆ ಮಾಡ್ತೀರಾ? ಹೌದೌದು, ಚಕ್ಕ ಮಾಡ್ತೀವಿ. ಇನ್ನೊಂದು 2 ಸ್ಪೂನ್ ಫ್ರೀಡಮ್ ಹಾಕತಾ ಇದೀನಿ. ಈಗ ಹುರಿದಿಟ್ಟ ಹಾಗಲಕಾಯಿ ಒಂದ್ ಕಡೆ ಇದೆ. ಈಗ ಇನ್ನುಳಿದ ಐಟಮ್ಗಳು ಅದಕ್ಕೆ ಹೋಗುವಂತದ್ದು. ಒಂದು ಸಾಸಿವೆ, ಚಟಾಪಟ ಸಾಸಿವೆ, ಚಮಚದಷ್ಟು ಕಡಲೆಬೇಳೆ, ಮತ್ತೊಂದು ಚಮಚದಷ್ಟು ಉದ್ದಿನ ಬೇಳೆ, ಸ್ವಲ್ಪ ಕರಿಬೇವು. ಅದು ಕೀರ್ತಿ ಅಂದ್ರೆ. ಓಹ್ ಆಯ್ತು. ಏನಣ್ಣ ಮೆಣಸಿನ್ಕಾಯಿ ಆಲೆ ಬೆಲೆ ಮುಗಿತಾ ಇದ್ಯಾ? ಆಯ್ತಾ?
ಇದೊಂದು ಚೂಚೂರು ಕೆಂಪಗೆ ಆಗ್ತಿದ್ದಂಗೆನೆ ಇದಕ್ಕೆ ಈರುಳ್ಳಿ ಹೋಗುವ ಸಮಯ. ಎಷ್ಟು ಹಾಕೊಳ್ಳೋಣ? ಈರುಳ್ಳಿ ಒಂದು ಫುಲ್ ಅನ್ಕೋ. ಓಕೆ. ನೋಡ್ದಾ ಗೋಲ್ಡನ್ ಫ್ರೈ ಆಗ್ತಾ ಇದೆ ಈರುಳ್ಳಿ. ಈಗೇನು ಮಾಡ್ತೀವಿ ನಾವು? ಏನು ಮಾಡೋಣ? ಕೊಡಿ ಪೌಡ್ರು. ಇದನ್ನ 1 2 3 4 5 6 7. ಈಗ ರುಚಿಗೆ ತಕ್ಕಷ್ಟು ಖಾರ ಒಂಚೂರು ಬಿಡಿ. ಎಷ್ಟು ಹಾಕೊಳ್ಳೋಣ? 1 ಸ್ಪೂನಾ? 3/4 ಸ್ಪೂನ್ 1 ಸ್ಪೂನ್ ಓಕೆ. ಅಲ್ಲ ಅಣ್ಣ, ಇದಕ್ಕೂ ಮೆಣಸಿನ್ಕಾಯಿ ಹಾಕಿದ್ಯಾ, ಅಲ್ಲೂ ಮೆಣಸಿನ್ಕಾಯಿ ಹಾಕಿದ್ಯಾ, ಮತ್ತೆ ಖಾರ. ಇದು ನೀ ಹಾಗಲಕಾಯಿ ಅಂದ್ರೆ ಇನ್ನು ಹೆಂಗಿರ್ಬೇಕು ನಿಂಗೆ? ಹಾಗೆ. ಓ, ಇದನ್ನೆಲ್ಲ ಹಾಕಿದ್ರೆ ಸ್ವಲ್ಪ ಅದ್ರ ಕಹಿ ಕಡಿಮೆ ಕಡಿಮೆ ಕಮ್ಮಿ ಆಗುತ್ತೆ. ಆಗುತ್ತೆ. ಬಾಂಡಿಲ್ ಉರಿತಾ ಇರೋದು ನೋಡಿದ್ರೆ ನಂಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಬರುತ್ತೆ. ಈಗ ಹಾಗಲಕಾಯಿನೂ ಹಾಕುವ ಸಮಯ. ಬಾ. ನೀರು ಬೇಕು. ಹಾ, ತಗೊಳ್ಳಿ. ಒಂಚೂರು, ಯಾಕಂದ್ರೆ ಸ್ವಲ್ಪ ಗ್ರೇವಿ ಮಾಡ್ಕೊಂಡು ನಾವು. ಓಕೆ. ಹುಳಿ, ಹಿಂಡಿರೋ ಹುಳಿ ಇದೆಯಲ್ಲ, ಆಹಾ, ಅದೊಂಚೂರು ಹೋಗುತ್ತೆ. ಏನಣ್ಣ ಪ್ರೋ ಮ್ಯಾಕ್ಸ್ ತರ ಅಡ್ಗೆ ಮಾಡ್ತಾ ಇದೀಯಾ? ಬೆಲ್ಲ ಒಂಚೂರು ಇದು ತುಯ್ಯಕ್ಕೋ ಹೆಚ್ಚಕ್ಕೋ ಏನೋ ಕೊಡು ಒಂಚೂರು. ಎಷ್ಟು ಹಾಕೊಳ್ಳೋದು? ಒಂದು 2-3 ಚಿಟಿಕೆ ಅಷ್ಟು. ಅಂದ್ರೆ ಲೈಟಾಗಿ ಕಹಿ ಉಳಿದಿದ್ರೆ ಆಹಾ, ಅದಕ್ಕೆ ಸ್ವಲ್ಪ ಸಿಹಿ ತಾಗಲಿ ಅಂತ. ಹಾಗೆ. ಈಗ ಸಿಮ್ಗೆ ಹಾಕಿ ಒಂದೇ 1 ನಿಮಿಷ ಮುಚ್ಚಿಬಿಡ್ತೀವಿ. ಹೌದಾ? ಆಲ್ಮೋಸ್ಟ್ ಮುಗಿತಾ ಬಂದಿದೆ ನಮ್ದು ದಂಚಿಕಡಂಗ. ಇದ್ರ ಮೇಲೆ ಇವಾಗ ಕೊತ್ಮೂರಿ. ನೋಡ 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 ಏನು ಘಮ ಘಮ ಅಂತಿದೆ. ಮತ್ತೆ ಏನು ಆಟುವೆ? ತಗೋ. ಥ್ಯಾಂಕ್ ಯು. ವಾಕೆ, ಇವಾಗ ಟೇಸ್ಟ್ ಮಾಡೋಣವಾ? ಮಸಾಲೆ ನಂಗೆ ತುಂಬಾ ಇಷ್ಟ ಆಯ್ತು ಅಣ್ಣ. ಅದೇ ಆಕ್ಚುಲಿ ಘಮ ಘಮ ಅಂತ ಗಮ್ಗುಡ್ತಾ ಇರೋದು. ಕೈ ಇದೆಯಾ? ತುಂಬಾ ಕೈ ಇದೆಯಾ? ಸ್ವಲ್ಪನಾದ್ರೂ ಕೈ ಇದೆಯಾ ಹೋಗ್ಲಿ? ಅದು ಹಾಗಲಕಾಯಿ. ತಾಯಿ ಗುಣ ಯಪ್ಪ, ತೀರ್ಸೋದಲ್ಲ ಋಣ, ನೀನು ಒಂದು ತುತ್ತು ತಿಂದು ನೋಡಯ್ಯ ಪುಣ್ಯಾತ್ಮ. ನೀನವ್ವ ಅಂತ್ಯ. ತಿನ್ನಬಲ್ ತಿನ್ನಬಲ್. ಆಕ್ಚುಲಿ ನೀನು ಹಾಗಲಕಾಯಿ ಮಾಡ್ತೀನಿ ಅಂದ ತಕ್ಷಣ ಅಂದ್ಬಿಟ್ಟೆ. ಇವಾಗ ಅನ್ನಂಗಾಗಿದೆ. ಕಿರಿಕ್ ಅವರ ಇವತ್ತಿನ ಈ ಹಾಗಲಕಾಯಿ ಗೊಜ್ಜಿಗೆ ನನ್ನ ಕಡೆಯಿಂದ ಹಾಗಲಕಾಯಿ ಗೊಜ್ಜು ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಹುರಿದ ಕಡಲೆಕಾಯಿ ಬೀಜ, 1 ಚಮಚ ಉದ್ದಿನಬೇಳೆ, 1.5 ಚಮಚ ಕಡಲೆಬೇಳೆ, 2 ಚಮಚ ಬಿಳಿ ಎಳ್ಳು, 3/4 ಚಮಚ ಜೀರಿಗೆ, 2 ಚಮಚ ಧನಿಯಾ, 5 ಬ್ಯಾಡಗಿ ಮೆಣಸಿನಕಾಯಿ, 4 ಒಣ ಮೆಣಸಿನಕಾಯಿ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಹುರಿದುಕೊಂಡು ತಣಿಯಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದ ಸಾಮಗ್ರಿಗಳನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ತೊಳೆದು ನೆನೆಸಿ ಹಿಂಡಿ ಬೀಜ ತೆಗೆದು ಹಾಗಲಕಾಯಿ ಸ್ಲೈಸಸ್ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿಕೊಂಡು ಪಕ್ಕಕ್ಕೆ ತೆಗೆದಿಡಿ. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, 4 ಒಣ ಮೆಣಸಿನಕಾಯಿ, 1 ಹೆಚ್ಚಿದ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ನಂತರ ರುಬ್ಬಿಕೊಂಡ ಮಿಶ್ರಣ, 3/4 ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೈ ಮಾಡಿಕೊಂಡ ಹಾಗಲಕಾಯಿ ಹಾಕಿ ಬಾಡಿಸಿಕೊಳ್ಳಿ. ಈಗ ಮಿಶ್ರಣಕ್ಕೆ ಸ್ವಲ್ಪ ನೀರು, ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲ ಸೇರಿಸಿ ಲಿಡ್ ಮುಚ್ಚಿ 1 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸಿಕೊಳ್ಳಿ. ನಂತರ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ಕಲಸಿಕೊಂಡರೆ ರುಚಿಯಾದ ಸ್ಪೈಸಿ ಹಾಗಲಕಾಯಿ ಗೊಜ್ಜು ಸವಿಯಲು ಸಿದ್ಧ. ನಿನ್ನದೇ ಆದ ಕೆಲಸಗಳು, ನಿನ್ನದೇ ಆದ ಜವಾಬ್ದಾರಿಗಳ ಮಧ್ಯೆ ನಮಗೂ ಕೂಡ ಸಮಯ ಕೊಟ್ಟಿದ್ದಕ್ಕಾಗಿ ಕೀರ್ತಿ ಅಣ್ಣ ನಮ್ಮ ಕಡೆಯಿಂದ, ಅಂದ್ರೆ ನಮ್ಮ ಬೋರೋಸಿಲ್ ಅವರ ಕಡೆಯಿಂದ ನಿಮ್ಮೊಂದು ಕಾಣಿಕೆ. ಬೋರೋಸಿಲ್ ಪ್ರೋ ಲಂಚ್ ಸೆಟ್, ಗ್ಲಾಸ್ ಲಂಚ್ ಬಾಕ್ಸ್ ವಿತ್ ಗ್ಲಾಸ್ ಬಾಟಲ್. ವಾವ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಇದು ಆಹಾರ ಮಸಾಲಾ ಪೌಡರ್ಗಳು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90ರಿಂದ 99% ಪರಿಮಳ ಸಂರಕ್ಷಿತ ಹಾಗೂ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಕೀರ್ತಿ ಅಣ್ಣ, ನಿನ್ನ ಬೊಂಬಾಟ್ ಅಡುಗೆನ ಇನ್ನೂ ಬೊಂಬಾಟ್ ಮಾಡೋದಕ್ಕೆ ನಮ್ಮ ಆಹಾರ ಮಸಾಲಾ ತಗೋಬೇಕು ಅಂತಿದ್ದೆ. ಹೌದಾ? ಸ್ವಲ್ಪ ಲೇಟ್ ಆಗುತ್ತೆ. SSP ಅವರ ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಗ್ಲಾಸ್ ಅವರ ಕಡೆಯಿಂದ ಕೊಡ್ತಾ ಇದೀವಿ.
ಧನ್ಯವಾದಗಳು. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಹೋಮ್ ರೆಮಿಡಿಯನ್ನ ತೋರಿಸ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಸೊ ಇವತ್ತು ಯಾವ ಬ್ಯೂಟಿಫುಲ್ ರೆಮಿಡಿನ ತಗೊಂಡ್ಬಂದಿದ್ದೀರಾ? ಇವತ್ತು ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರೋ ತುಂಬಾ ಯುನೀಕ್ ಮತ್ತು ವಿಶೇಷವಾಗಿರೋ ಅಡಿಕೆ ಟೀ ಮಾಡೋದನ್ನ ಹೇಳ್ಕೊಡ್ತೀನಿ. ವಾವ್, ಸೂಪರ್. ಸೊ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಡಿಕೆ ಟೀ? ಆಕ್ಚುಲಿ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರುವಂತಹ ಯಾವುದೇ ಈ ಥರದ್ದೊಂದು ಹರ್ಬಲ್ ಅಥವಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಮಾಡ್ಕೊಂಡು ನಾವು ಸೇವನೆ ಮಾಡೋದು ರೆಗ್ಯುಲರ್ ಆಗಿ ನಮ್ಮ ಸ್ಕಿನ್ನಿಗೆ ಹೆಲ್ಪ್ ಆಗುತ್ತೆ, ಇಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ, ಬ್ರೈನ್ ಫಂಕ್ಷನಿಂಗ್ ಹೆಲ್ಪ್ ಆಗುತ್ತೆ, ಸ್ಟಾಮಿನಾ ಹೆಚ್ಚಾಗುತ್ತೆ, ಹಾರ್ಟ್ಗೆ ಒಳ್ಳೇದು, ನಿದ್ರೆ ಚೆನ್ನಾಗಿ ಬರುತ್ತೆ, ಎನರ್ಜಿ ತುಂಬಾ ಹೈ ಆಗಿರುತ್ತೆ. ಸೊ ಓವರ್ ಆಲ್ ಆಂಟಿ ಆಕ್ಸಿಡೆಂಟ್ ರಿಚ್ ಇರುವ ಯಾವುದೇ ಇಂಗ್ರೀಡಿಯೆಂಟ್ ಅನ್ನ ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದು ತುಂಬಾನೇ ಒಳ್ಳೇದು. ಸೂಪರ್. ಸೊ ಇವತ್ತು ನಮ್ಮ ಡಾಕ್ಟರ್ ನಮಗೆ ಅಡಿಕೆ ಟೀನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಸೊ ಅಡಿಕೆ ಟೀಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಅವ್ರೆ ನೋಡಿ, ಈ ಅಡಿಕೆನ ಇದು ಅಷ್ಟು ಶೈನ್ ಇಲ್ಲ. ಯೂಶಲಿ ಒಂಥರ ಚೆನ್ನಾಗಿ ಅದಕ್ಕೆ ಪಾಲಿಶ್ ಮಾಡಿರೋ ತರ ಶೈನಿಂಗ್ ಬರೋ ತರ ಎಲ್ಲ ಮಾಡ್ಬಿಡ್ತಾರೆ ಮಾರ್ಕೆಟ್ ಅಲ್ಲಿ. ಅಂದ್ರೆ ಡಾರ್ಕ್ ಕಲರ್ ಆಗಿ ಶೈನಿಂಗ್ ಇದ್ರೆ ಒಳ್ಳೆ ಅಡಿಕೆ ಅಂತ ನಮ್ಗೆ ಅನ್ಸುತ್ತೆ ಅಂತ. ದಯವಿಟ್ಟು ಆ ತರದ ಅಡಿಕೆಗಳನ್ನ ಬಳಸಬೇಡಿ. ನೀವು ಅಂದ್ರೆ ನಿಮ್ ಕಡೆ ಊರಲ್ಲಿ ಬೆಳೀತಾ ಇದಾರೆ, ನಿಮ್ಗೆ ಗೊತ್ತಿದೆ, ಆರ್ಗ್ಯಾನಿಕ್ ಇದೆ ಅಂತ ಆದ್ರೆ ಆ ತರದ ಅಡಿಕೆ ಬಳಸಿದ್ ನಿಮ್ಗೆ ಸಿಕ್ಕಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಸೊ ಮೊದಲನೇದಾಗಿ ಇದು ಗುಂಡ ಅಡಿಕೆ ಬರುತ್ತಲ್ಲ, ಅದನ್ನ ತಗೊಂಡಿದೀನಿ ನಾನು. ಅದ್ರಲ್ಲಿ ಒಂದು 2 ರಿಂದ 3 ಹೀಗೆ ಚೆನ್ನಾಗಿ ಕುಟ್ಕೊಂಡು ರಫ್ ಪೌಡರ್ ತರ ಮಾಡ್ಕೊಳ್ಳೋಣ. ನಾನು ಅವ್ರೆ ನೋಡಿ, ಈ ತರ ಇಷ್ಟು ಆದ್ರೆ ಸಾಕು ನಮ್ಗೆ, ಮೋರ್ ದೆನ್ ಎನಫ್. ಸೊ ಕುಟ್ಟಿದೀನಿ ಅದನ್ನ, ಅದರಿಂದ ನೀಟಾಗಿ ಇದಾಗಿದೆ. ಈಗ ನಾವು ಒಂದು ಗ್ಲಾಸ್ ಅಷ್ಟು ನೀರು, ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕಿ, ಹೌದಾ? ಪರ್ಫೆಕ್ಟ್. ಸೊ 1 ಸ್ಪೂನ್ ಆಗೋಷ್ಟು ತಗೊಂಡ್ರು ಸಾಕು. ಇದನ್ನ ಚೆನ್ನಾಗಿ ಈಗ ಕುದಿಸ್ಬೇಕು. ಅದ್ರ ಬಣ್ಣ, ಫ್ರೇಗ್ರೆನ್ಸು, ಕಲರು ಎಲ್ಲ ಚೆನ್ನಾಗಿ ನೀರಿಗೆ ಇಳಿಯುತ್ತೆ 1 ನಿಮಿಷದಲ್ಲಿ. ಎಸ್ ನೋಡಿ, ಚೆನ್ನಾಗಿ ಕುದ್ದಿದೆ. ಪುದೀನಾ ಎಲೆಯನ್ನ ನಮ್ಮ ಟೀ ಒಳಗಡೆ ಹಾಕೋದ್ರಿಂದ ಅದು ಖಂಡಿತ ನಮ್ಮ ಮೈಂಡ್ ಮೇಲೆ, ಇಮ್ಯೂನ್ ಸಿಸ್ಟಮ್ ಮೇಲೆ, ನಮ್ಮ ಕಾನ್ಶಿಯಸ್ನೆಸ್ ಮೇಲೆ, ನಮ್ಮ ಎನರ್ಜಿ ಮೇಲೆ, ಓಜಸ್ ಅಂತ ಹೇಳ್ತೀವಿ ನಾವು, ಪ್ರಾಣಶಕ್ತಿ ಮೇಲೆ, ಎಲ್ಲಾದ್ರ ಮೇಲೂ ಇಂಪ್ಯಾಕ್ಟ್ ಖಂಡಿತ ಮಾಡುತ್ತೆ. ಅವ್ರೆ ಒಳಗಡೆ ನಾವು ಅಡಿಕೆನೂ ಹಾಕಿದ್ವಿ, ಪುದೀನಾನು ಹಾಕಿದ್ವಿ. ಈಗ ಚೆನ್ನಾಗಿ ಒಂದು 3 ನಿಮಿಷ ಬಿಟ್ಟಿದೀವಲ್ಲ, ಎಲ್ಲದರದ್ದು ಎಸೆನ್ಸ್ ಬಿಟ್ಕೊಂಡಿರತ್ತೆ. ಇದನ್ನ ಫಿಲ್ಟರ್ ಮಾಡ್ತಾ ಇದೀನಿ. ಅವ್ರೆ ಇದಕ್ಕೆ ಸ್ವಲ್ಪ ಬೆಲ್ಲ ಆಡ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಡ್ರಾಪ್ ಅಥವಾ ಕಪಲ್ ಆಫ್ ಡ್ರಾಪ್ಸ್ ಆಫ್ ಲೆಮನ್ ಹಾಕ್ತಾ ಇದ್ದೀನಿ. Here we go. ಎಸ್, ನಯನಾ ಅವರೇ, ಅಡಿಕೆ ಟೀ ತುಂಬಾ ಸ್ಪೆಷಲ್ ಆದಂತಹ ಆಂಟಿ ಆಕ್ಸಿಡೆಂಟ್ ರಿಚ್ ಇರುವಂತಹ ಆರೋಗ್ಯಕರ ಟೀ ನಿಮ್ಗೋಸ್ಕರ ಟೇಸ್ಟ್ ಮಾಡಿ. ಸಕ್ಕತ್ತಾಗಿದೆ. ನಿಮ್ಗೆ ಒಗ್ರು ಆ ಥರದ್ದೇನೋ ಅನ್ಸೋದು ಏನೂ ಇಲ್ಲ. ಎಸ್, ಆಕ್ಚುಲಿ ಒಂಥರ ಪಾನ್ ತಿಂದಿಗೆ ಅದ್ರ ಟೇಸ್ಟ್ ಫ್ರೇಗ್ರೆನ್ಸ್ ಆಗಿ ಅನ್ಸುತ್ತೆ ಅಡಿಕೆದು. ಜೊತೆಗೆ ಬೆಲ್ಲ ಮಿಕ್ಸ್ ಆಗಿರೋದ್ರಿಂದ, ಪುದೀನಾ ಇರೋದ್ರಿಂದ ಅಂತೂ ಮಜಾ ಇದೆ. ಎವ್ರಿಬಡಿ ಶುಡ್ ಟ್ರೈ ದಿಸ್. ಸಕ್ಕತ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ತುಂಬಾ ಅದ್ಭುತವಾದ ರೆಮಿಡಿಯನ್ನ ತೋರಿಸ್ಕೊಟ್ರಿ ಇವತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ.